30-40 ವರ್ಷಗಳಿಂದ ಇಲ್ಲಿನ ಭಕ್ತಾದಿಗಳಿಗೆ ಬೇಡಿಕೆ ಆಗಿದೆ. ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ರಾಜಗೋಪುರ ಮಾಡಬೇಕನ್ನುವಂಥ ಸಂಕಲ್ಪ ಆಲೋಚನೆ ಮಾಡಾದ್ಮೇಲೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ನಾನು 4 ಕೋಟಿಯಷ್ಟು ಅನುದಾನನ ರಾಜಗೋಪುರಕ್ಕೆ ಅಂತಲೇ ಮಾಡಿದಾಗ ಇನ್ನು ಇದ್ರ ಜೊತೆಯಲ್ಲೇ 5 ದೇವಸ್ಥಾನ, ಒಂದು ದೇವಮೂಲೆಯಲ್ಲಿರುವಂಥ ಸೋಮೇಶ್ವರ ದೇವಸ್ಥಾನ, ಅದಾದಮೇಲೆ ಚೌಡೇಶ್ವರಿ ದೇವಸ್ಥಾನ, ಮಡಿವಾಳದಲ್ಲಿರುವಂಥದ್ದು ಸೋಮೇಶ್ವರ ದೇವಸ್ಥಾನ, 5 ದೇವಸ್ಥಾನ ರಾಜಗೋಪುರದಲ್ಲಿ 5 ದೇವಸ್ಥಾನಗಳಿಗೆ ಸಂಕಲ್ಪ ಆಗುತ್ತೆ. ಆಮೇಲೆ ಇದು ಕೂಡ ರಾಜಗೋಪುರ 5 ಕೋಟಿಯಷ್ಟು ಇದರಲ್ಲಿ ಇದು ರಾಜಗೋಪುರ ಪೂರ್ಣ ಆಗೋದು. ಈಗ ಮುಖ್ಯಮಂತ್ರಿಗಳು ಏನು ವಿಶೇಷ ಅನುದಾನ ಕೊಟ್ಟಿದ್ದಾರೆ ಅದಕ್ಕೆ ಮೀರಿ ಆಗುವಂಥ ಎಲ್ಲ ಅನುದಾನವೂ ಕೂಡ ಶಾಸಕರ ಅನುದಾನದಲ್ಲಿ ನಾವು ಮಿಕ್ಕಿದ ಏನು ಅನುದಾನ ಬೇಕಾಗುತ್ತೆ 1 ಕೋಟಿ ಇರ್ಬೋದು ಅಥವಾ 1 ಕೋಟಿಗೆ ಇಂಚುಮಿಂಚು ಏನು ಬೇಕಾಗುತ್ತೆ ಸೊ ಶಾಸಕರ 1 ವರ್ಷದ ಅನುದಾನನ ಅದಕ್ಕೆ ಸೇರ್ಪಡೆ ಮಾಡಿ ಯಾವ ಕಾಲ ಮಿತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ವಿ. PWD ಇಲಾಖೆನೇ 3 ಸತಿ ಟೆಂಡರ್ ಮಾಡಿದಾಗ ಯಾರು ಇವತ್ತು ಸ್ಥಪತಿ ಅವ್ರು ಬಂದಿದ್ದಾರೆ ಅವರಿಗೇನೆ ಅದು ಟೆಂಡರ್ ಆಗಿದೆ. ಅದು ಆಗೋವರೆಗೂ ಅಧಿಕೃತವಾಗಿ ಅವರಿಗೆ ಆಗೋವರೆಗೂ ಒಂದು 3 ಸತಿ ಟೆಂಡರ್ ಪಾರ್ಟಿಸಿಪೇಟ್ ಮಾಡಿದಾಗ ಬೇರೆ ಯಾರೂ ಆಗಿರಲಿಲ್ಲ. ಅವರು ಮಾಲೂರಲ್ಲಿರೋವಂಥ ರಾಜಗೋಪುರನೂ ಅವರೇ ಮಾಡಿದ್ದಾರೆ, ಶೃಂಗೇರಿಯಲ್ಲಿ ಮಾಡಿದ್ದಾರೆ, ಆಮೇಲೆ ತಿರುಪತಿಯಲ್ಲೂ ಕೂಡ ಮಾಡಿದ್ದಾರೆ. ಇಂಥ ಎಲ್ಲ ಅನುಭವ ಇರೋರಿಗೆ ಆಗಿರೋದ್ರಿಂದ ನನಗೂ ಕೂಡ ಎಲ್ಲೋ ಒಂದು ಕಡೆ ಸಮಾಧಾನ ಇದೆ. ದೇವ್ರ ಕಾರ್ಯನ ಅಚ್ಚುಕಟ್ಟಾಗಿ ಹೇಳಿರೋವಂಥ ಕಾಲಮಿತಿಯಲ್ಲಿ ಮಾಡ್ತಾರೆ ಅಂತಂದ್ಬಿಟ್ಟು ಇವತ್ತು ಕೂಡ ಪೂಜೆ ವಿಶೇಷವಾಗಿ ಅದನ್ನು ಬಹಳ ಸತಿ ಹೋಮ ಮಾಡಿ ಇಂಥ ಶುಭ ಲಗ್ನದಲ್ಲಿ ಇಂಥ ವಿಶೇಷವಾಗಿರೋ ದಿನದಲ್ಲೇ ಮಾಡಬೇಕು ಅಂತಂದಾಗ ಇವತ್ತು ದಶಮಿ 9ನೇ ತಾರೀಕು ದೇವರಿಗೆ ಒಂದು ಇರೋವಂಥ ಒಳ್ಳೆಯ ನಕ್ಷತ್ರದಲ್ಲಿ ನಾವು ಇವತ್ತು ಮಾಡಿದ್ದೀವಿ. ಭೂಮಿದು ಕೆಲಸ ಮಾಡಿರೋದು ಬುಧವಾರದಿಂದಾನು ಕೂಡ ಆ ಥರ ಎಲ್ಲ ದೇವ್ರದ್ದು ಯಾವ ರೀತಿ ಮೊದಲಿಂದಲೂ ತಿರುಪತಿಯಲ್ಲಿ ಯಾವ ರೀತಿ ದೇವ್ರ ಕೆಲಸ ಆಗಬೇಕು ಅಂದರೆ ಸಂಕಲ್ಪ ಆಗುತ್ತೆ, ಅದೇ ರೀತಿಯ ಸಂಕಲ್ಪ ಇಲ್ಲಿ ಮಾಡಿಸಿ ಎಲ್ಲ ದೇವ್ರ ಸೇವೆ ಮಾಡುವಂಥ ಧರ್ಮಕರ್ತರನ್ನ ಕರೆಸಿ ಏನೇನು ದೇವಸ್ಥಾನದ್ದು ಪೂರ್ವ ಅಂದರೆ ಮೊದಲಿಂದಲೂ ಏನೇನು ಸಂಕಲ್ಪಗಳಿತ್ತು ಅದನ್ನು ಪರಿಪೂರ್ಣವಾಗಬೇಕು ಅಂತ ಅವರ ಆಶೀರ್ವಾದ ತಗೊಂಡು ಸ್ಥಪತಿಗಳ ಆಶೀರ್ವಾದ, ಆಗಮ ಪಂಡಿತರ ಆಶೀರ್ವಾದ ಮತ್ತು ಇಡೀ KGF ಕ್ಷೇತ್ರದಲ್ಲಿ ನಗರಸಭೆ ಸದಸ್ಯರು, ಅಧ್ಯಕ್ಷರು, ಭಕ್ತಾದಿಗಳು ಎಲ್ಲರ ಆದಿಯಾಗಿ ಇಡೀ ಗ್ರಾಮೀಣ ಭಾಗದ ಎಲ್ಲ ಮುಖಂಡರು ಕೂಡ ಬಂದು ಇವತ್ತು ಈ ಕಾರ್ಯನ ಯಶಸ್ವಿ ಮಾಡಿದ್ದಾರೆ. ದೈವಿ ಸಂಕಲ್ಪ, ಇದು ದೈವಿ ಸಂಕಲ್ಪ ಅಂತ ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಆಲೋಚನೆ ಮಾಡ್ತೀವಿ, ಆಲೋಚನೆ ಮಾಡಿರೋವೆಲ್ಲನೂ ಕಾರ್ಯರೂಪಕ್ಕೆ ತರೋಕ್ಕಾಗಲ್ಲ. ಇದು ದೈವಿ ಸಂಕಲ್ಪ, ದೇವ್ರ ಇಚ್ಛೆ, ಇದು ಆಗಬೇಕು, ಕಾರ್ಯರೂಪಕ್ಕೆ ಬಂದಿದೆ, ಆಗಬೇಕು. ಅದು ಹೆಂಗೆ ದೇವ್ರ ಸಂಕಲ್ಪ ಇದೆಯೋ ಆ ರೀತಿ ಆಗಬೇಕು ಅಂತ ಅಷ್ಟೇ ನನ್ನ ಪ್ರಯತ್ನ. ಅಷ್ಟು ನಾನು ಹೇಳೋಕ್ಕೆ ಇಷ್ಟ. 65 ಅಡಿ ಎತ್ತರ ಇದೆ ಮಹಾದ್ವಾರ ಗೋಪುರ. ಅದು ವೆಂಕಟರಮಣ ಸ್ವಾಮಿಗೆ ಯಾವ ನಂಬರ್ಸು ಅದೊಂದು ಶುಭ ನಂಬರ್, ಅದು ಬಿಟ್ಟರೆ 108 ಅಡಿ ಮಾಡಬೇಕಾಗತ್ತೆ. ಆ ನಿಯಮದ ಪ್ರಕಾರ ಇದರ 3ರಷ್ಟು ಮಾತ್ರ ನಾವು ಮಾಡಬೇಕಾಗತ್ತೆ. ನಾವು ಇಷ್ಟ ಬಂದಷ್ಟು ಎತ್ತರದಲ್ಲಿ ರಾಜಗೋಪುರ ಮಾಡಬಾರ್ದು. ಇಲ್ಲಿ ವಿಮಾನ ಗೋಪುರ ಅಂತ ಇದೆ ಒಳಗಡೆ ಗರ್ಭಗುಡಿಯಲ್ಲಿ, ಅದರ 3ರಷ್ಟು ಮಾತ್ರ ನಾವು ಮಾಡಬೇಕು ಈ ದೇವಸ್ಥಾನಕ್ಕೆ. ಇದು ಇದರ ಲಗ್ನ ಮತ್ತು ಇದಕ್ಕೆ ಅಡಿಪಾಯ ಏನೇನು ಹಾಕಿದ್ದಾರೆ ಅಂತ ಅವಾಗ ಅದು 65 ಅಷ್ಟೇ ಬರಬೇಕಾಗುತ್ತೆ. ಅದನ್ನು ಶಾಸ್ತ್ರೋಕ್ತವಾಗಿ ಎಲ್ಲ ವಿಚಾರ ಮಾಡಿ 65 ಅದು ಸ್ವಾಮಿಗಳಿಗೆ ಆಗುವಂಥ ನಂಬರು ಅಂತ ಹೇಳಿದ್ರು. ಅದರ 3ರಷ್ಟು ಅಂತ ತೊಗೊಂಡಾಗ 65 ಅಡಿ ಬರುತ್ತೆ ಅದು. ಅದಾದಮೇಲೆ ದ್ವಾರ ಕೂಡ ಯಾವ್ಯಾವ ಅಂಶಗಳ ಮುಖಾಂತರ ಎಷ್ಟು ಅಗಲ ಇರಬೇಕು ಅದೆಲ್ಲನೂ ಅದೇ ರೀತಿಯೇ ಮಾಡಿದ್ದೀವಿ. ಕೂಡ ಡ್ರಾಯಿಂಗ್ಸ್ ಇದೆ, ಕೊಡ್ತಾರೆ ನಿಮಗೆ ಅದರದ್ದೆಲ್ಲ ನಕ್ಷೆ, ನೀಲಿ ನಕ್ಷೆ ಕೂಡ ಇದೆ. ಸೊ ಇದು ಕಾಲಮಿತಿ ಎಷ್ಟಿದೆ? ಕಾಲಮಿತಿ ನಾವು 1 ವರ್ಷ ಅದೆಲ್ಲ ಹಾಕ್ತಾರೆ, ಬೋರ್ಡ್ ಹಾಕ್ತಾರೆ. 11 ತಿಂಗಳೇ ನಾವು ಕಾಲಾವಕಾಶ ಕೊಟ್ಟಿರೋದು. ಆದರೂ ಕೂಡ ಅವರಿಗೆ 1-2-3 ತಿಂಗಳು ಜಾಸ್ತಿ ಕೊಡಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಕಲ್ಲಿನ ಕೆತ್ತನೆ ಎಲ್ಲ ಆಗುವಂಥದ್ದು ದೇವ್ರದ್ದು. ಆಮೇಲೆ ಬೇರೆ ಡಿಪಾರ್ಟ್ಮೆಂಟ್ಸ್ದು ಬಿಲ್ಡಿಂಗ್ಸ್ ಮಾಡ್ದಂಗೆ ನಾನು ಅವ್ರನ್ನ ಏನೂ ಮಾತಾಡೋಕ್ಕಾಗಲ್ಲ. ಬಟ್ ಹಿಂದೆ ಬಿದ್ದು ಡಿಪಾರ್ಟ್ಮೆಂಟ್ ಕೆಲಸ ತೊಗೋಬೇಕು ಅಂತ ಮಾತ್ರ ನಾನು ಇವತ್ತು ಹೇಳಿದ್ದೀನಿ ದೇವಸ್ಥಾನದಲ್ಲಿ. ಆ ಕಾಲಮಿತಿಯಲ್ಲೇ ಆಗುತ್ತೆ. ಆದರೂ ಆಗಿರಲಿ, ಎಷ್ಟಾದರೆ ಅಷ್ಟು ಕೆಲಸ ಅಂತ ಅಂದ್ಬಿಟ್ಟು. ಆದರೆ ಅವರಿಗೂ ನಾನು ಜಾಸ್ತಿ ಇದು ಮಾಡೋಕ್ಕಾಗಲ್ಲ. ಕಲ್ಲುದು ಬೇರೆ ಕಡೆ ಕಾರ್ವಿಂಗ್ ಆಗಿ ಮತ್ತೆ ಅಲ್ಲಿಂದ ಇಲ್ಲಿಗೆ ಬಂದು ಇದೆಲ್ಲ ಕೆಲಸ ಆಗುವಂಥದ್ದು. ಅದ್ರ ಕೆಲಸನೇ ಸಾಕಷ್ಟು ಸಮಯ ತಗೊಳುತ್ತೆ ಅಂತ ಹೇಳ್ತಾರೆ. ದೇವರ ಕಾರ್ಯ ಸುಗಮ 30 ವರ್ಷದಿಂದ ಮಾಡ್ತಾಯಿದ್ವಿ. ನಮ್ಮ ತಂದೆಯವರು ಪದ್ಮಶ್ರೀ ಸ್ಥಪತಿ ಅಂತ
ಅವರು ನಮ್ಮ ಆಂಧ್ರ ಪ್ರದೇಶ ಮುಜರಾಯಿಯಲ್ಲಿ ಸ್ಥಪತಿಯಾಗಿದ್ದರು ಅವರು. ಆಮೇಲೆ ಬದ್ರಿನಾರಾಯಣ ತಿರುಪತಿ ಮತ್ತು ಅಮೇರಿಕ ಎಲ್ಲ ಕಡೆ ಮಾಡಿದ್ದಾರೆ. ಶೃಂಗೇರಿ, ನಾವು ಶೃಂಗೇರಿಯಲ್ಲಿ 130 ಅಡಿ ರಾಜಗೋಪುರ ಮಾಡಿದ್ದೀವಿ, ಮಾಲೂರಲ್ಲಿ ಮಾಡಿದ್ದೀವಿ, ಆಮೇಲೆ ಪಟಾಲಮ್ಮ ದೇವಸ್ಥಾನ ಅಲ್ಲಿ 100 ಅಡಿ ಗೋಪುರ, ರಾಮೇಶ್ವರಮಲ್ಲಿ ಮತ್ತು ಬೆಂಗಳೂರಲ್ಲಿ ಒಂದು 10 ಮೇಲೆ ಮಾಡಿದ್ದೀವಿ. ಟೋಟಲಾಗಿ ಒಂದು 20-25 ರಾಜಿ. ಆಮೇಲೆ ಶೃಂಗೇರಿ ಮಠ ನನಗೆ ಆಸ್ಥಾನ ಸ್ಥಪತಿ ಅಂತ ಬಿರುದು ಕೊಟ್ಟಿದ್ದಾರೆ, ಶಿಲ್ಪರತ್ನಂ ಅಂತ. ಕಂಚಿ ಸ್ವಾಮಿಗಳು ಕೂಡ ಶಿಲ್ಪರತ್ನ ಪ್ರಕಾಶ, ಗದಗ ಸ್ವಾಮೀಜಿ ಅವರು ಶಿಲ್ಪಕಲಾ ತಪಸ್ವಿ ಅಂತ ಕೊಟ್ಟಿದ್ದಾರೆ. ಇದರ ಸರ್ಕಾರದಲ್ಲಿ ನಮ್ಮ ವಿಕಾಸಸೌಧ ಮತ್ತು ಸ್ವರ್ಣಸೌಧ, ಉದ್ಯೋಗ ಸೌಧ ಮತ್ತು ತಲಕಾವೇರಿಯಲ್ಲಿ ಎಲ್ಲ ಕೆಲಸಗಳೆಲ್ಲ ಕೂಡ ಮಾಡಿದ್ದೀವಿ. ಕಾಲಮಿತಿ ಮೇಡಮ್ ಅವರು ಹೇಳಿದರು ಅದು 1 ವರ್ಷ 1.5 ವರ್ಷದ ಒಳಗಡೆ ಎಲ್ಲ ಕಡೆ ಮಾಡ್ಕೊಂಡು ಬಂದು ಸ್ಥಪತಿ ಅಂತ ಶಂಕರ್ ಸತ್ಪತಿ. ಶಂಕರ್ ಸ್ಥಪತಿ.